ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ಮಿತ್ರರಿಗೂ ಸ್ವಾಗತ. ನಾನು ದರ್ಶನ್ ಹುಣಸೂರು. ಧರ್ಮಸ್ಥಳ ದೇವಸ್ಥಾನ ಹಿಂದೂ ದೇವಸ್ಥಾನನ ಅಥವಾ ಜೈನ ದೇವಸ್ಥಾನನ? ಈ ಬಗ್ಗೆ ಹೊಸ ರೀತಿಯಾದ ಚರ್ಚೆಯೊಂದು ಇದೀಗ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಇದಕ್ಕೆ ಉತ್ತರ ಈ ವಿಡಿಯೋದಲ್ಲಿ. ಭಾರತದ ಕರ್ನಾಟಕದ ಧರ್ಮಸ್ಥಳ ಅಂತ ಕರೆಯುವಂತಹ ಪ್ರಶಾಂತ ಪಟ್ಟಣದಲ್ಲಿರುವಂತಹ ಧರ್ಮಸ್ಥಳ ದೇವಸ್ಥಾನವು ಶಿವನ ಒಂದು ರೂಪವಾದ ಮಂಜುನಾಥನಿಗೆ ಅರ್ಪಿತವಾದ ಪೂಜ್ಯ ಯಾತ್ರಾ ಸ್ಥಳವಾಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ಕೊಡುವಂತಹ ದೇವಸ್ಥಾನ ಅಂತ ಹೇಳಿದ್ರೆ ಅದು ಧರ್ಮಸ್ಥಳ. ಧರ್ಮಸ್ಥಳದ ಕುರಿತು ಸಾಕಷ್ಟು ನಂಬಿಕೆಗಳನ್ನ ಭಕ್ತಾದಿಗಳು ಹೊಂದಿದ್ದಾರೆ. ಧರ್ಮಸ್ಥಳ ಮಂಜುನಾಥನ ದರ್ಶನವನ್ನ ಪಡೆದ್ರೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗುತ್ತೆ. ಮುಂದಿನ ಜೀವನದಲ್ಲಿ ಸಕಾರಾತ್ಮಕ ಅಂಶಗಳೇ ಇರುತ್ತೆ. ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವೂ ನಿವಾರಣೆ ಆಗತ್ತೆ ಅಂತ ಹೇಳಿ ಭಕ್ತರು ನಂಬಿದ್ದಾರೆ. ರಾಜ್ಯದ ಅತ್ಯಂತ ಪುರಾತನ ದೇವಾಲಯ ಇದಾಗಿದ್ದು ಧರ್ಮಸ್ಥಳ ದೇಗುಲವನ್ನ 800 ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿತ್ತು. ಜೈನ ಭಂಟ ಸಮುದಾಯವು ಈ ದೇವಸ್ಥಾನವನ್ನ ಆರಂಭ ಮಾಡಿತ್ತು. ಈ ಪುಣ್ಯಕ್ಷೇತ್ರ ಧರ್ಮಸ್ಥಳವನ್ನ ಧರ್ಮ ನೆಲೆಸಿದ ಸ್ಥಳವೆಂದು ಕರೆಯಲಾಗುತ್ತೆ. ಈ ಸ್ಥಳದಲ್ಲಿ ಸಾಕ್ಷಾತ್ ಪರಶಿವನೇ ನೆಲೆಸಿದ್ದಾನೆ ಅಂತಲೂ ಕೂಡ ಹೇಳಲಾಗುತ್ತೆ. ಈ ದೇವಾಲಯದ ಗರ್ಭಗುಡಿಯ ಒಳಗೆ ವೈಷ್ಣವ ಪೂಜಾರಿಗಳನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಒಳಗೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಧರ್ಮಸ್ಥಳ ದೇವಸ್ಥಾನವು ಇದರ ಮೂಲ 800 ವರ್ಷಗಳಷ್ಟು ಹಳೆಯದು. ಒಂದು ದಂತಕಥೆಯ ಪ್ರಕಾರವಾಗಿ ಈ ಪ್ರದೇಶವನ್ನ ಕುಡುಮ ಅಂತ ಕರೆಯಲಾಗ್ತಾ ಇತ್ತು ಮತ್ತು ಇದನ್ನ ಜೈನ ಮುಖ್ಯಸ್ಥರಾದಂಥ ಹೆಗ್ಗಡೆ ಕುಟುಂಬವು ಆಳ್ತಾ ಇತ್ತು. ಸ್ಥಳೀಯ ದೇವತೆ ಅಣ್ಣಪ್ಪ ಸ್ವಾಮಿ ಮುಖ್ಯಸ್ಥನಿಗೆ ಶಿವಲಿಂಗವನ್ನ ಸ್ಥಾಪಿಸೋದಕ್ಕೆ ಮಾರ್ಗದರ್ಶನ ನೀಡಿದ್ದಾನೆ ಅಂತ ಕೂಡ ನಂಬಲಾಗಿದೆ. ಜೈನ ಆಡಳಿತದ ಹೊರತಾಗಿಯೂ ಕೂಡ ದೇವಾಲಯವು ವೈದಿಕ ಹಿಂದೂ ಸಂಪ್ರದಾಯವನ್ನ ಎತ್ತಿ ಹಿಡಿತಾ ಇದೆ. ದೇವಾಲಯದ ವಾಸ್ತುಶಿಲ್ಪವು ಜೈನ ಮತ್ತು ದ್ರಾವಿಡ ಶೈಲಿಗಳ ಸಾಮರಸ್ಯದ ಮಿಶ್ರಣ ಅಂತ ಹೇಳಿ ಪ್ರತಿಬಿಂಬಿಸುತ್ತೆ. ಇನ್ನು ಧರ್ಮಸ್ಥಳ ಹಿಂದೂ ದೇವಾಲಯನ ಅಥವಾ ಜೈನ ದೇವಾಲಯನ ಅನ್ನುವಂತಹ ಪ್ರಶ್ನೆ ಹಲವರಲ್ಲಿ ಮೂಡಿರುವಂಥದ್ದು. ಜೈನ ಭಂಟ ಸಮುದಾಯವು ಈ ದೇವಸ್ಥಾನವನ್ನ ಆರಂಭ ಮಾಡಿತು. ಆಗ ಹೆಗ್ಗಡೆ ಅವರ ಕುಟುಂಬವು ದೇವಸ್ಥಾನವನ್ನ ನಿರ್ಮಾಣ ಮಾಡಿತು. ವೈಷ್ಣವ ಪೂಜಾರಿಗಳು ಶಿವನನ್ನ ಇಲ್ಲಿ ಪೂಜಿಸ್ತಾ ಇರೋದ್ರಿಂದ ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳ ಅನ್ನುವಂಥದ್ದು ಭಕ್ತರ ನಂಬಿಕೆ. ಇನ್ನು ದಂತಕಥೆಯ ಪ್ರಕಾರವಾಗಿ ಜೈನ ಧರ್ಮದ ಮುಖ್ಯಸ್ಥ ಬಿರ್ಬಣ್ಣ ಪೆರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಲ್ಲತ್ತಿ ಅವರು ನೆಲ್ಲಾಡಿಬೀಡು ಅನ್ನುವಂಥ ಮನೆಯಲ್ಲಿ ವಾಸವಾಗಿರ್ತಾರೆ. ಪೇರ್ಗಡೆ ಅವರ ಕನಸಿನಲ್ಲಿ ಧರ್ಮ ದೈವಗಳು ಕಾಣಿಸ್ಕೊಂಡಿತು ಮತ್ತು ನೆಲ್ಲಾಡಿ ಬಿಡುವಿನಲ್ಲಿ ಧರ್ಮ ದೈವಗಳನ್ನ ಸ್ಥಾಪಿಸುವಂತೆ ಸೂಚನೆಯನ್ನ ಕೊಡಿತು. ಅದರಂತೆ ಪೇರ್ಗಡೆ ಅವರು ಇಲ್ಲಿ ದೇವಸ್ಥಾನವನ್ನ ಸ್ಥಾಪನೆ ಮಾಡ್ತಾರೆ. ಧರ್ಮಸ್ಥಳವು ಪೇರ್ಗಡೆ ಕುಟುಂಬದ 20 ತಲೆಮಾರುಗಳಿಂದ ನಿರ್ವಹಿಸಲ್ಪಡುವಂತಹ ಧರ್ಮ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಮೀಸಲಾಗಿರುವಂತಹ ಸ್ಥಳ. ಪೇರ್ಗಡೆ ಕುಟುಂಬದ ಹಿರಿಯ ಸದಸ್ಯ ಧರ್ಮಾಧಿಕಾರಿಯ ಸ್ಥಾನವನ್ನ ವಹಿಸಿಕೊಂಡು ಹೆಗ್ಗಡೆ ಅನ್ನುವಂತಹ ಬಿರುದನ್ನ ಪಡಿತಾರೆ. ಇದೀಗ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಅಲ್ಲಿದ್ದಾರೆ. ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವಂತಹ ಶಿವನ ಕ್ಷೇತ್ರ. ಅಂದಿನಿಂದ ಇಂದಿನವರೆಗೂ ಕೂಡ ಹೆಗ್ಗಡೆ ಕುಟುಂಬದವರೇ ದೇವಸ್ಥಾನದ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ. ಆದರೆ ಸಾಕಷ್ಟು ಜನ ಭಕ್ತಾದಿಗಳು ಧರ್ಮಸ್ಥಳವನ್ನ ಹಿಂದೂ ದೇವಾಲಯ ಅಂತ ಹೇಳಿ ನಂಬಿದ್ರು. ಮೊದಲಿನಿಂದಲೂ ಕೂಡ ಜೈನರು ದೇವಾಲಯದ ಆಡಳಿತವನ್ನ ನೋಡ್ಕೊಳ್ತಾ ಇದ್ದಾರೆ. ಆದರೆ ಧರ್ಮಸ್ಥಳ ವಾರಸುದಾರಿಕೆ ಬಗ್ಗೆ ಇನ್ನೂ ಕೂಡ ಚರ್ಚೆ ನಡೀತಾನೆ ಇದೆ. ಒಟ್ಟಾರೆಯಾಗಿ ಇದಕ್ಕೆ ಉತ್ತರ ಸ್ವಲ್ಪ ಮಟ್ಟಿಗಾದರೂ ಈ ಒಂದು ವಿಡಿಯೋದಲ್ಲಿ ತಮಗೆ ತಲುಪಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.